ಮೈಸೂರಿನ ಜೆಸಿ ಕಾಲೇಜ್ನ ಪ್ರಾಡಕ್ಟ್ ಕೂಡ ಹೌದು. ಡಾಲಿ ಅವರ ಜೊತೆ ಅವರ ಕೋಟಿ ಸಿನಿಮಾವನ್ನು ನೋಡುವಂಥ ಒಂದು ಅವಕಾಶ ಲಭ್ಯವಾಯಿತು. ನನ್ನ ಆತ್ಮೀಯ ಸ್ನೇಹಿತರು, ವಿಜಯ ಕರ್ನಾಟಕದಲ್ಲಿ ನನ್ನ ಕೊಲೀಗ್ ಕೂಡ ಆಗಿದ್ದಂಥ ಪರಮೇಶ್ ಗುಂಡ್ಕಲ್ ಅವರು ಈ ಸಿನಿಮಾವನ್ನು ಮಾಡಿದ್ದಾರೆ ಜಿಯೋ ಸ್ಟುಡಿಯೋಸ್ಗೋಸ್ಕರ. ಹಾಗೆ ಡಾಲಿ ಅವರು ಕೂಡ ಇವತ್ತು ಒಟ್ಟಿಗೆ ಸಿನಿಮಾ ನೋಡುವಂಥ ಅವಕಾಶವನ್ನು ಮಾಡಿಕೊಟ್ರು. ಅವರೆಲ್ಲ ಎಂಟೈರ್ ಸಿನಿಮಾ ತಂಡನೂ ಕೂಡ ಇಲ್ಲಿದೆ. ತುಂಬಾ ಖುಷಿಯಾಯಿತು. ಬಹಳ ದಿನಗಳ ನಂತರ ಕನ್ನಡದಲ್ಲಿ ಒಳ್ಳೆಯ ಸಿನಿಮಾ ಬಂದಿದೆ. ಬಹುಶಃ ಕಾಂತಾರದ ನಂತರ ಈ ರೀತಿ ಕ್ವಾಲಿಟಿ ಸಿನಿಮಾವನ್ನು ನಾನು ನೋಡಿರಲಿಲ್ಲ. ಇದು ನೋಡಿ ನನಗೆ ಭಾಳ ಖುಷಿಯಾಯಿತು. ಅವರ ಬಡವರ ಹಾಸ್ಕಲನ್ನು ಕೂಡ ನೋಡಿದಾಗಲೂ ನನಗೆ ಭಾಳ ಖುಷಿಯಾಗಿ ಅವರಿಗೆ ನಾನು ಥ್ಯಾಂಕನ್ನು ಕೂಡ ಮಾಡಿದ್ದೆ. ನಾನು ಒಳ್ಳೆಯ ಸಿನಿಮಾವನ್ನು ಕೊಟ್ಟಿರೋದಕ್ಕೋಸ್ಕರ. ನಾನು ಕನ್ನಡದ ಮಟ್ಟಿಗೆ ಹೇಳಬೇಕು ಅಂತಂದರೆ ಈ ಸಿನಿಮಾವನ್ನು ನೋಡಿದ ನಂತರ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿದಾಗ ಕನ್ನಡದಲ್ಲಿ ಇಂಥೊಬ್ಬ ಇಂಟೆನ್ಸ್ ಆ್ಯಕ್ಟರು ಬಹುಶಃ ಬಹಳ ವಿರಳವಾಗಿದ್ದಾರೆ. ಅಂದರೆ ನಿಮಗೆ ಎಲ್ಲೋ ಒಂದು ಕಡೆ ಅವರ ಟ್ಯಾಲೆಂಟನ್ನು ತೋರಿಸುವಂಥದ್ದಿದೆ, ಆದರೆ ಪ್ರಾರಂಭದಿಂದ ಕಡೆವರೆಗೂ ಇಷ್ಟು ಇಂಟೆನ್ಸ್ ಆಗಿ ಇಷ್ಟು ತೀವ್ರತೆಯಿಂದ ನಟನೆಯನ್ನು ಡಾಲಿ ಅವರು ಮಾಡಿದ್ದಾರೆ. ನನಗನ್ಸುತ್ತೆ ಇದು ನನ್ನ ಸಿನಿಮಾ ಜ್ಞಾನದ ಪರಿಮಿತಿ ಒಳಗಡೆ ಹೇಳಬೇಕು ಅಂತಂದರೆ ಕನ್ನಡದಲ್ಲಿ ಒಬ್ಬ ವಿಜಯ್ ಸೇತುಪತಿ ಇದ್ದರೆ ಅದು ಡಾಲಿ ಅವರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದ್ಭುತವಾಗಿ ಆಕ್ಟ್ ಮಾಡ್ತಾರೆ, ಒಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ. ಡಾಲಿ ಅವರ ಒಂದು ವಿಶೇಷತೆ ಏನು ಅಂತಂದರೆ ನಮ್ಮ ಕನ್ನಡದಲ್ಲಿ ಭಾಳ ಜನ ಹೀರೋಗಳಿದ್ದಾರೆ, ಆದರೆ ಅವ್ರು ಮಾತ್ರ ಹೀರೋಗಳಾಗಿದ್ದಾರೆ. ಅವ್ರನ್ನ ಜನ ಅಪ್ರಿಷಿಯೇಟ್ ಮಾಡ್ತಾರೆ, ಆದರೆ ಜೊತೆಲಿರುವಂಥವ್ರನ್ನ ಬೆಳೆಸುವಂಥ ಗುಣ ಬಹಳ ಕಡಿಮೆ ಕಾಣಿಸುತ್ತೆ. ಡಾಲಿ ಅವರು ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ನೋಟೆಡ್ ಎಕ್ಸೆಪ್ಷನ್ ಅಂತಲೇ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ಅವರು ಸಿನಿಮಾ ಮಾಡ್ತಾರೆ, ಬೇರೆ ಏನು ಯಂಗ್ಸ್ಟರ್ಸ್ ಇದ್ದಾರೆ ಅವರಿಗೂ ಕೂಡ ಸಿನಿಮಾ ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಾರೆ, ಅವ್ರ ಬ್ಯಾನರ್ನ ಕೊಡ್ತಾರೆ, ಅವ್ರ ಹಣವನ್ನು ಹಾಕ್ತಾರೆ, ಬೇರೆಯವ್ರನ್ನೂ ಕೂಡ ಬೆಳೆಸುವಂತಹ ಒಂದು ದೊಡ್ಡ ಗುಣವನ್ನು ಅವ್ರು ಇಟ್ಕೊಂಡಿದ್ದಾರೆ. ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಮ್ಮ ಮೈಸೂರು ಹುಡುಗ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಇಡೀ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡುವಂತಹ ಶಕ್ತಿಯನ್ನು, ಚೈತನ್ಯವನ್ನು ಆ ತಾಯಿಯವರಿಗೆ ದಯಪಾಲಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಪರಮೇಶ್ ಗುಂಡ್ಕಲ್ ಅವರಿಗೂ ಕೂಡ ಭಾಳ ದಿನಗಳ ನಂತರ ಭೇಟಿಯಾಗಿದ್ವಿ. ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ನಾನು ಅವರು ಒಳ್ಳೆಯ ರಿಪೋರ್ಟರ್ ಆಗಿದ್ದವರು, ಒಳ್ಳೆಯ ಬರಹಗಾರರಾಗಿದ್ದವರು, ಒಳ್ಳೆಯ ಸಿನಿಮಾವನ್ನು ಮಾಡ್ತಾರೆ ಅಂತ ನನಗೆ ಇವತ್ತು ಗೊತ್ತಾಯಿತು. ಯಾಕಂದರೆ ಒಂದು ಚಾನೆಲ್ನ ನಡೆಸ್ತಾ ಇದ್ದಂಥವ್ರು, ಆದರೆ ಚಾನೆಲ್ಗೆ ಒಂದು ಒಳ್ಳೆಯ ಸಿನಿಮಾವನ್ನು ಕೂಡ ಮಾಡಿಕೊಡಬಲ್ಲ ಶಕ್ತಿ ತನಗಿದೆ ಅನ್ನೋದನ್ನು ಪರಮೇಶ್ ಗುಂಡ್ಕಲ್ ಅವರು ಸಾಬೀತು ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಾಗೆ ಆ ಒಂದು ಏನು ಕೋಟಿ ಸಿನಿಮಾದಲ್ಲಿರುವಂಥ ಒಂದೊಂದು ಕ್ಯಾರೆಕ್ಟರ್ಗಳು, ಸಣ್ಣ ಸಣ್ಣ ಪಾತ್ರಗಳಿಗೂ ಕೂಡ ಜೀವವನ್ನು ತುಂಬಿದ್ದಾರೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ರಿಗೂ ಕೂಡ ಕನ್ನಡಿಗರ ಪರವಾಗಿ, ನಮ್ಮ ಕನ್ನಡ ಚಿತ್ರಾಭಿಮಾನಿಗಳ ಪರವಾಗಿ ಧನ್ಯವಾದವನ್ನು ಹೇಳ್ತೀನಿ. ಇಡೀ ಟೀಮಿಗೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಕನ್ನಡಿಗರು ದಯವಿಟ್ಟು ಇಂಥ ಸಿನಿಮಾ ನೋಡಿ. ಯಾರೋ ಎಲ್ಲೋ ಒಂದು ರಿಯಲ್ ಎಸ್ಟೇಟಲ್ಲಿ ದುಡ್ಡು ಮಾಡ್ಕೊಂಬಂದು ಮಕ್ಕಳನ್ನ ಲಾಂಚ್ ಮಾಡ್ತಾರೆ. ಇಂಥವರ ಸಿನಿಮಾ ಬಿಟ್ಟು ಕ್ವಾಲಿಟಿ ಸಿನಿಮಾ ನಮ್ಮ ಮಧ್ಯದಲ್ಲೇ ಎದ್ದೋಗಿ ಇಂಥ ಒಂದು ಒಳ್ಳೆಯ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಒಬ್ಬ ಯಂಗ್ ಜನರೇಷನ್ಗೆ ಸೇರಿದಂತಹ ಡಾಲಿ ಅವರು, ಪರಮೇಶ್ ಗುಂಡ್ಕಲ್ ಅವರು ಇವರ ಒಂದು ಸಿನಿಮಾವನ್ನು ನೋಡಿ ಡಾಲಿ ಅವ್ರನ್ನ ವಿಶೇಷವಾಗಿ ಡಾಲಿ ಅವರಿಗೆ ಎನ್ಕರೇಜ್ ಮಾಡಿ ಅಂತ ಹೇಳಿ ನಾನು ಎಲ್ಲ ಕನ್ನಡ ಚಿತ್ರಾಭಿಮಾನಿಗಳನ್ನು ಕೇಳ್ಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.